ನಿರ್ವಾಹಕರು ಸೆಲೆಕ್ಟ್ ರೂಟ್ ಮಾಡಿ ಡಿಪಾರ್ಚರ್ ಟಿಕೆಟ್ ತೆಗೆದ ನಂತರ ಇಶ್ಯೂ ಟಿಕೆಟ್ ಪರದೆ ಈ ರೀತಿಯಾಗಿ ಕಂಡುಬರುವುದು. ಇದೀಗ ಯು ಪಿ ಐ ಡೈನಾಮಿಕ್ ಯು ಪಿ ಐಯನ್ನು ಚಾಲ್ತಿಗೊಳಿಸಿದ್ದು ಅದನ್ನು ಯಾವ ರೀತಿಯಾಗಿ ಬಳಸಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ಪರದೆಯಲ್ಲಿ ತಾವು ಪ್ರಯಾಣಿಕರು ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡಬೇಕು. ಯಾವ ನಿಲ್ದಾಣಕ್ಕೆ ಅವರು ತಲುಪಬೇಕಂತ ತಿಳಿಸಿರ್ತಾರಲ್ಲ ಆ ನಿಲ್ದಾಣವನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಸಂಗರ್ ಅಂತ ಊರು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ವ್ಯೂ ಟಿಕೆಟ್ ಮಾಡಿ ಪ್ಯಾಸೆಂಜರ್ ಸೆಲೆಕ್ಟ್ ಮಾಡಿ. ಇಲ್ಲಿ 20 ರೂಪಾಯಿ ಅಂತ ಬರೋದನ್ನು ನೋಡಿಕೊಂಡು ವ್ಯೂ ಟಿಕೆಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎಂದಿನಂತೆ ಕ್ಯಾಶ್ ಪೇ ಮತ್ತು ಯು ಪಿ ಐ ಪೇ ಅಂತ 2 ಆಪ್ಷನ್ ಬರ್ತಿದೆ. ಈ ಹಿಂದೆ ನೀವು ಯು ಪಿ ಐ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟಿಕೆಟ್ ಜನ್ರೇಟ್ ಆಗಿ ಬರ್ತಿತ್ತು. ಆದರೆ ಈಗ ಡೈನಾಮಿಕ್ ಯು ಪಿ ಐನಲ್ಲಿ ನೀವು ಯು ಪಿ ಐ ಪೇ ಅಂತೇಳಿ ಕ್ಲಿಕ್ ಮಾಡಿದ ನಂತರ ವಿವಿಧ ರೀತಿಯಾಗಿರ್ತಕ್ಕಂತಹ ಒಂದೊಂದು ಟಿಕೆಟ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ QR ಕೋಡ್ ಜನ್ರೇಟ್ ಆಗುತ್ತದೆ. ಇದನ್ನು ನೀವು ಪ್ರಯಾಣಿಕರಿಗೆ ತೋರಿಸ್ಬೇಕು. ಇಲ್ಲಿ ನಾವು ಒಂದು ತೋರಿಸ್ತೇವೆ ನೋಡಿ. ಇಲ್ಲಿ ಬಂದಿರತಕ್ಕಂಥ QR ಕೋಡನ್ನು ಪ್ಯಾಸೆಂಜರ್ ಅವರು ತಮ್ಮ ಮೊಬೈಲ್ನಿಂದ ಸ್ಕ್ಯಾನ್ ಮಾಡ್ತಾರೆ. ಇಲ್ಲಿ ಆಟೋಮೆಟಿಕ್ ಅದು ಟಿಕೆಟನ್ನ ಮತ್ತು ಆಟೋಮೆಟಿಕ್ಕಾಗಿ ಬರ್ತೈತಿ. ಅದನ್ನು ಯು ಪಿ ಐ ಅವರು ಪಿನ್ ಎಲ್ಲ ನಮೂದಿಸಿದ ನಂತರ ಸಕ್ಸಸ್ ಅದನ್ನು ಖಚಿತಪಡಿಸಿಕೊಂಡು ನೀವೇನು ಮಾಡ್ಕೋಬೇಕು, ಪ್ರಿಂಟ್ ಟಿಕೆಟ್ ಅಂತ ಕ್ಲಿಕ್ ಮಾಡಬೇಕು. ಆಗ ಯು ಪಿ ಐ ಪೇಮೆಂಟ್ ಟಿಕೆಟ್ ಜನ್ರೇಟ್ ಆಗುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಟಿಕೆಟನ್ನು ತೋರಿಸ್ತೇನೆ. ಇದೀಗ ನೀವು ಸಂಗೂರ್ ಅಂತ ಸೆಲೆಕ್ಟ್ ಮಾಡಿ ಪ್ಯಾಸೆಂಜರನ್ನು ನಮೂದು ಮಾಡಿ ವ್ಯೂ ಟಿಕೆಟ್ ಮಾಡಿ ಯು ಪಿ ಐ ಪೇ ಅಂತ ಮಾಡ್ತೀರಿ. ಇದೀಗ ಬಂದಿರತಕ್ಕಂಥ QR ಕೋಡನ್ನು ಪ್ಯಾಸೆಂಜರಿಗೆ ನೀವು ಸ್ಕ್ಯಾನ್ ಮಾಡೋಕ್ಕೂ ಹೇಳ್ತೀರಿ. ಅವರು ಸ್ಕ್ಯಾನ್ ಮಾಡ್ತಾರೆ. 20 ರೂಪಾಯಿ ಅಂತ ಬರ್ತೈತಿ. ಪೇ ಮಾಡ್ತಾರೆ. ಈಗ ಆದರೆ ಒಂದು ವೇಳೆ ಅಕಸ್ಮಾತ್ ತಪ್ಪಾದ ಮೊತ್ತ ಅಥವಾ ನಿಲ್ದಾಣವನ್ನು ನೀವು ಸೆಲೆಕ್ಟ್ ಮಾಡಿದ್ರಿ ಆವಾಗ ಆಮೇಲೆ ಟಿಕೆಟ್ ನೀವು ಪ್ರಿಂಟ್ ಟಿಕೆಟ್ ಕೊಟ್ರೂ ಪ್ರಿಂಟ್ ಟಿಕೆಟ್ ಬರಲಿಲ್ಲ ಅಂದಾಗ ನೀವೇನು ಮಾಡಬೇಕಾಗ್ತೈತಿ, ರಿಫಂಡ್ ಟಿಕೆಟ್ ಅಂತ ಕ್ಲಿಕ್ ಮಾಡಿ. ರಿಫಂಡ್ ಇನಿಷಿಯೇಷನ್ ಅಂತೇಳಿ ಬರ್ತೈತಿ. ಇದು ಏನಾಗ್ತೈತಿ, ಅವರಿಗೆ 20 ರೂಪಾಯಿ ಆಟೋಮೆಟಿಕ್ ಅವರಿಗೆ ಹೊಳ್ಳಿ ರಿಫಂಡ್ ಆಗುತ್ತದೆ. ₹20 ಈ ರೀತಿಯಾಗಿ ನೀವು ಟಿಕೆಟ್ ಕೊಟ್ಟು ಆಮೇಲೆ ಎಲ್ಲ ಸ್ಕ್ಯಾನ್ ಆಗಿರ್ತೈತಿ. ಪ್ರಿಂಟ್ ಟಿಕೆಟ್ ಬಂದಿಲ್ಲ ಅಂದ್ರೆ ಮಾತ್ರವೇ ನೀವು ರಿಫಂಡ್ ಟಿಕೆಟ್ ಅಂತೇಳಿ ನೀವು ಪ್ರೆಸ್ ಮಾಡಬೇಕಾಗ್ತೈತಿ. ಅದೇ ರೀತಿಯಾಗಿ ನೀವು ಯಾವುದೇ ರೀತಿಯಾಗಿ ತಪ್ಪಾದ ನಿಲ್ದಾಣಗಳನ್ನು ಸೆಲೆಕ್ಟ್ ಮಾಡೋದಾಗಲಿ ಸುಮ್ಮನೆ QR ಕೋಡ್ ಜನ್ರೇಟ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾವುದೇ ರೀತಿಯಾಗಿ ರಿಫಂಡ್ ಟಿಕೆಟನ್ನು ಹೆಚ್ಚಾಗಿ ಬಳಸಬಾರ್ದು. ಕೇವಲ ಪ್ರಿಂಟ್ ಟಿಕೆಟ್ ಬರದೇ ಇದ್ದಾಗ ಮಾತ್ರ ನೀವು ರಿಫಂಡ್ ಟಿಕೆಟನ್ನು ಬಳಸಬೇಕು. ಧನ್ಯವಾದಗಳು.